ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಅಭಿಮನ್ಯುವಿನ ಮೂಲಕ ಕೌರವ ಸೈನ್ಯದ ಕೆಲವು ಪ್ರಮುಖ ವೀರರ ಸಂಹಾರ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ ಸಂಜಯ ಹೇಳ್ತಾನೆ, ಆಮೇಲೆ ದುರ್ದರ್ಶ ವೀರನಾದ ಅಭಿಮನ್ಯು ಆ ಸೈನ್ಯದ ಒಳಗಡೆ ನುಗ್ಗಿ ಯಾವ ರೀತಿ ಕೋಲಾಹಲ ಮಾಡದ ಅಂತಂದ್ರೆ, ಹೇಗೆ ಒಂದು ದೊಡ್ಡ ಮೊಸಳೆ ಸಮುದ್ರದ ಒಳಗಡೆ ಕೋಲಾಹಲವನ್ನ ಉಂಟು ಮಾಡುತ್ತೋ ಹಾಗೆ ಮಾಡ್ದ. ನಿಮ್ಮ ಸೈನ್ಯದ ಪ್ರಧಾನ ವೀರರು ರಥಗಳಿಂದ ಅಭಿಮನ್ಯುವನ್ನ ಮುತ್ತಿಗೆ ಹಾಕ್ತಾರೆ. ಆದರೂ ಕೂಡ ಅವನು ವೃಷಸೇನನ ಸಾರಥಿಯನ್ನು ಹೊಡೆದು ಅವನ ಧನಸ್ಸನ್ನ ಕತ್ತರಿಸ್ತಾನೆ. ಬಲ ಇರುವಂತ ವೃಷಸೇನನೂ ಕೂಡ ತನ್ನ ಬಾಣಗಳಿಂದ ಅಭಿಮನ್ಯುವಿನ ಕುದುರೆಗಳಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಕುದುರೆಗಳು ರಥವನ್ನ ತಗೊಂಡು ಅಲ್ಲಿಂದ ಓಡ್ ಹೋಗ್ತವೆ. ಈ ರೀತಿ ವಿಘ್ನ ಬಂದದ್ರಿಂದ ಸಾರಥಿ ರಥವನ್ನ ದೂರ ತಗೊಂಡು ಹೋಗ್ತಾನೆ. ಸ್ವಲ್ಪ ಸಮಯದಲ್ಲೇ ಶತ್ರುಗಳನ್ನ ಮರ್ದನ ಮಾಡುತ್ತಾ ಅಭಿಮನ್ಯು ಮತ್ತೆ ಬರ್ತಾ ಇರೋದನ್ನ ನೋಡಿ ಬಸಾತಿಯನ್ನು ತಕ್ಷಣ ಅವನನ್ನ ಎದುರಿಸ್ತಾನೆ. ಅವನು ಅಭಿಮನ್ಯುವನ್ನ 60 ಬಾಣಗಳಿಂದ ಗಾಯಗೊಳಿಸ್ತಾನೆ. ಆಗ ಅಭಿಮನ್ಯು ಏನ್ ಮಾಡ್ತಾನೆ, ಬಸಾತಿಯನ ಎದೆಗೆ 1 ಬಾಣವನ್ನ ಹೊಡಿತಾನೆ. ಅದರಿಂದಾನೇ ಅವನು ಪ್ರಾಣಹೀನನಾಗಿ ಭೂಮಿ ಮೇಲೆ ಬೀಳ್ತಾನೆ. ಇದನ್ನ ನೋಡಿ ನಿಮ್ಮ ಸೈನ್ಯದ ದೊಡ್ಡ ದೊಡ್ಡ ಕ್ಷತ್ರಿಯರು ಕೂಡ ಕೋಪ ಮಾಡಿಕೊಂಡು ಅಭಿಮನ್ಯುವನ್ನ ಕೊಂದೇ ಬಿಡಬೇಕು ಅನ್ನುವಂಥ ಆಸೆಯನ್ನ ಇಟ್ಕೊಂಡು ಮುತ್ತಿಗೆ ಹಾಕ್ತಾರೆ. ಅವನ ಜೊತೆ ಅವರ ಬಹಳ ಭಯಂಕರವಾದಂತಹ ಯುದ್ಧ ಆಗುತ್ತೆ. ಅಭಿಮನ್ಯು ಕೋಪ ಮಾಡಿಕೊಂಡು ಅವರ ಧನಸ್ಸು ಮತ್ತೆ ಬಾಣಗಳನ್ನ ತುಂಡು ತುಂಡು ಮಾಡಿ ಕುಂಡಲ ಮತ್ತೆ ಮಾಲೆಗಳಿಂದ ಮಂಡಿತವಾದಂತ ಮಸ್ತಕವನ್ನ ಕತ್ತರಿಸ್ತಾರೆ. ಆಮೇಲೆ ಮದ್ರರಾಜನ ಶಕ್ತಿವಂತ ಮಗ ರುಕ್ಮರಥ ಇದಾನಲ್ಲ, ಅವನ್ ಬರ್ತಾನೆ. ಮತ್ತೆ ಹೆದರಿರುವಂತಹ ಸೈನ್ಯಕ್ಕೆ ಒಂದು ಆಶ್ವಾಸನೆಯನ್ನ ಕೊಡ್ತಾ ಹೇಳ್ತಾನೆ, ಅಂದ್ರೆ ಈಗ ಸೈನ್ಯದವರೆಲ್ಲ ಹೆದರ್ಕೊಂಡಿರೋದನ್ನ ನೋಡಿ ಇನ್ನ ಸರಿ ಹೋಗೋದಿಲ್ಲ, ಏನಾದ್ರೂ ಮಾಡಿ ಇವರಿಗೆ ಧೈರ್ಯ ತುಂಬಬೇಕು ಅಂತನ್ಬಿಟ್ಟು ಅವನು ಈಗ ಅವರಿಗೆ ಧೈರ್ಯ ತುಂಬುವಂತ ಮಾತುಗಳನ್ನ ಹೇಳ್ತಾನೆ. ಏನ್ ಹೇಳ್ತಾನೆ, ವೀರರೇ ಹೆದರ್ಕೋಬೇಡಿ, ನಾನಿರ್ಬೇಕಾದ್ರೆ ಈ ಅಭಿಮನ್ಯುವಿನ ಯಾವ ಅಸ್ತಿತ್ವವೂ ಇಲ್ಲ, ಸಂದೇಹ ಪಡಬೇಡಿ, ನಾನು ಇವನನ್ನ ಜೀವಂತವಾಗಿ ಹಿಡ್ಕೊಳ್ತೀನಿ. ಈ ರೀತಿ ಹೇಳಿ ಅವನು ಅಭಿಮನ್ಯುವಿನ ಕಡೆ ಓಡ್ ಹೋಗ್ತಾನೆ. ಅವನ ಎದೆ ಮತ್ತೆ ಎಡ ಬಲ ಭುಜಗಳಿಗೆ 3 ಬಾಣಗಳನ್ನು ಹೊಡೆದು ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಅಭಿಮನ್ಯು ಅವನ ಧನಸ್ಸನ್ನ ಕತ್ತರಿಸ್ತಾನೆ. ಮತ್ತೆ ತಕ್ಷಣನೇ ಅವನು 2 ಭುಜಗಳನ್ನ ಮತ್ತೆ ಮಸ್ತಕವನ್ನು ಕೂಡ ಕತ್ತರಿಸಿ ನೆಲದ ಮೇಲೆ ಉರುಳಿಸ್ತಾನೆ. ರಾಜಕುಮಾರ ರುಕ್ಮರಥನಿಗೆ ಬೇಕಾದಷ್ಟು ಮಿತ್ರರಿದ್ರು. ಅವರು ಕೂಡ ರಣದಲ್ಲಿ ಉನ್ಮತ್ತರಾಗಿ ಹೋರಾಡುವಂಥವ್ರು. ಅವರು ತಮ್ಮ ಮಹಾಧನಸ್ಸನ್ನ ಏರಿಸಿ ಬಾಣಗಳ ಮಳೆಯಿಂದ ಅಭಿಮನ್ಯುವನ್ನ ಮುಚ್ಚೇ ಬಿಡ್ತಾರೆ. ಇದನ್ನ ನೋಡಿ ದುರ್ಯೋಧನನಿಗೆ ಬಹಳ ಹರ್ಷ ಉಂಟಾಗುತ್ತೆ. ಅವನು ಈ ರೀತಿ ಅನ್ಕೊಳ್ತಾನೆ, ಈಗ ಅಭಿಮನ್ಯು ಯಮಲೋಕಕ್ಕೆ ತಲುಪೇ ಬಿಟ್ಟ. ಆದ್ರೆ ಅಭಿಮನ್ಯು ಆ ಸಮಯದಲ್ಲಿ ಗಂಧರ್ವಾಸ್ತ್ರದ ಪ್ರಯೋಗ ಮಾಡ್ತಾನೆ. ಆ ಅಸ್ತ್ರ ಬಾಣಗಳ ವೃಷ್ಟಿಯನ್ನ ಮಾಡ್ತಾ ಯುದ್ಧದಲ್ಲಿ ಕೆಲವೊಮ್ಮೆ 1, ಕೆಲವೊಮ್ಮೆ 100 ಮತ್ತೆ ಕೆಲವೊಮ್ಮೆ ಸಾವಿರಾರು ಸಂಖ್ಯೆಯಲ್ಲಿ ಕಾಣಿಸ್ತಾ ಇತ್ತು. ಅಭಿಮನ್ಯು ರಥಸಂಚಾಲನೆಯ ಕಲೆ ಮತ್ತೆ ಗಂಧರ್ವಾಸ್ತ್ರದ ಮಾಯೆಯಿಂದ ಆ ರಾಜಕುಮಾರರನ್ನ ಮೋಹಿತಗೊಳಿಸಿ ಅವರ ಶರೀರವನ್ನ 100 ತುಂಡುಗಳನ್ನಾಗಿ ಮಾಡ್ತಾನೆ. ಕೆಲವರ ಧನಸ್ಸು, ಧ್ವಜ, ಕುದುರೆಗಳು, ಸಾರಥಿಗಳು, ಭುಜಗಳು ಮತ್ತೆ ಮಸ್ತಕಗಳನ್ನು ಕೂಡ ಕತ್ತರಿಸ್ತಾನೆ. ಒಬ್ಬ ಅಭಿಮನ್ಯುವಿನ ಮೂಲಕ ಇಷ್ಟು ರಾಜಪುತ್ರರು ಸತ್ತಿರೋದನ್ನ ನೋಡಿ ದುರ್ಯೋಧನ ಭಯಭೀತನಾಗ್ತಾನೆ. ರಥಿಗಳು, ಆನೆಗಳು, ಕುದುರೆಗಳು ಮತ್ತೆ ಪದಾದಿಗಳು ರಣಭೂಮಿಯಲ್ಲಿ ಬೀಳ್ತಾ ಇರೋದನ್ನ ನೋಡಿ ಅವನು ಕೋಪ ಮಾಡಿಕೊಂಡು ಅಭಿಮನ್ಯುವಿನ ಹತ್ರಕ್ಕೆ ಬರ್ತಾನೆ. ಅವರಿಬ್ಬರಲ್ಲೀಗ ಯುದ್ಧ ಶುರುವಾಯಿತು. ಇನ್ನೂ ಒಂದು ಕ್ಷಣ ಕೂಡ ಪೂರ್ತಿ ಆಗಿರ್ಲಿಲ್ಲ. 100 ಬಾಣಗಳಿಂದ ಆಹತನಾಗಿ ದುರ್ಯೋಧನ ಓಡ್ ಹೋಗ್ತಾನೆ. ನೋಡಿದ್ರ ಎಷ್ಟು ಪರಾಕ್ರಮಶಾಲಿ ಅವನು ಅಂತಂದ್ಬಿಟ್ಟು ಧೃತರಾಷ್ಟ್ರ ಇಲ್ಲಿ ಹೇಳ್ತಾನೆ, ಸೂತನೆ, ನೀನು ಯಾವ ರೀತಿ ತಿಳಿಸ್ತಾ ಇದೆಯೋ ಅಂದ್ರೆ ಒಬ್ಬಂಟಿಯಾದ ಅಭಿಮನ್ಯುವಿನ ಜೊತೆ ಬಹಳಷ್ಟು ಯೋಧರ ಯುದ್ಧವಾಯಿತು ಅಂತ, ಅದರಲ್ಲಿ ವಿಜಯ ಆಗಿದ್ದು ಕೂಡ ಅವಂದೇನೆ. ಈ ವಿಷಯದಲ್ಲಿ ವಿಶ್ವಾಸನೆ ಆಗ್ತಾ ಇಲ್ಲ. ವಾಸ್ತವದಲ್ಲಿ ಸುಭದ್ರ ಕುಮಾರನ ಈ ಪರಾಕ್ರಮ ಆಶ್ಚರ್ಯಜನಕವಾಗಿದೆ. ಆದರೆ ಯಾರಿಗೆ ಧರ್ಮದಲ್ಲಿ ಭರವಸೆ ಇರುತ್ತೋ ಅವನಿಗಿದೇನು ಅದ್ಭುತ ವಿಷಯವಲ್ಲ ಅಂತನ್ಬಿಟ್ಟು ಹೇಳ್ತಾನೆ. ಮತ್ತೆ ಹೇಳ್ತಾನೆ ಸಂಜಯ, ಯಾವಾಗ ದುರ್ಯೋಧನ ಓಡ್ ಹೋದ್ನೋ
ಮತ್ತೆ ನೂರಾರು ರಾಜಕುಮಾರರು ಸತ್ತು ಹೋದ್ರೋ, ಆಗ ನನ್ನ ಪುತ್ರರು ಅಭಿಮನ್ಯುವಿಗಾಗಿ ಏನು ಉಪಾಯವನ್ನ ಮಾಡಿದ್ರು? ಈಗ ಅವನನ್ನ ಹೇಗಾದ್ರೂ ಮಾಡಿ ಓಡಿಸ್ಬೇಕು, ಇಲ್ಲ ಸೋಲಿಸ್ಬೇಕು. ಅದಕ್ಕೋಸ್ಕರ ನನ್ನ ಮಕ್ಕಳು ಏನು ಮಾಡಿದ್ರು ಮುಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ಏನ್ ಮಾಡಿದ್ರು ಅಂತ ಸಂಜಯ ಏನ್ ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.